ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಕೊಡಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ನಾವು ನೀವು ಎಣಿಸಿದ ರೀತಿಯಲ್ಲಿ ಆಟಗಳು ಇರುವುದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಹಾಗೆಯೇ ಆಟದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ಈ ಸೀಸನ್ನಲ್ಲಿ ತರಲಾಗಿದೆ. ಕಳೆದ ಹಲವು ಸೀಸನ್ಗಳಲ್ಲಿ ಸೀಕ್ರೆಟ್ ರೂಮ್ ಅನ್ನುವಂಥ ಒಂದು ಟಾಸ್ಕ್ ಇರಲಿಲ್ಲ. ಆ ರೀತಿಯಾದಂಥ ಒಂದು ವಿಭಾಗವನ್ನು ಸೃಷ್ಟಿ ಮಾಡ್ತಾ ಇರಲಿಲ್ಲ. ಈ ಹಿಂದೆ ಇತ್ತು, ಅದಾದ ಬಳಿಕ ನಿಲ್ಲಿಸಿದ್ರು. ಬಟ್ ಈಗ ಮತ್ತೆ ಸೀಕ್ರೆಟ್ ರೂಮ್ ಅನ್ನುವಂತಹ ಒಂದು ಟಾಸ್ಕ್ ಅಥವಾ ಒಂದು ವಿಭಿನ್ನವಾದಂಥ ಪ್ರಯತ್ನ ಬಂದಿದೆ. ಅದು ಆ ಸೀಕ್ರೆಟ್ ರೂಮ್ಗೆ ಯಾರನ್ನಾದರೂ ಕಳಿಸುವಂಥದ್ದು, ಕಳಿಸಿ ಅವರನ್ನು ಸ್ವಲ್ಪ ದಿನಗಳ ಕಾಲ ಅಲ್ಲಿ ಕೂರಿಸಿ ಅವರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಏನು ನಡೀತಿದೆ ಅನ್ನೋದನ್ನು ತೋರಿಸಿ ನಂತರ ಅವರನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ಏನಾಗಿದೆ ಅನ್ನೋದು ಗೊತ್ತಾಗಲ್ಲ. ಯಾವಾಗ ಅವರು ಸೀಕ್ರೆಟ್ ರೂಮ್ಗೆ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಆಗಿದೆ ಗೊತ್ತಾಗಲ್ಲ. ಬಟ್ ಹೋದ ಬಳಿಕ ಹೋಗಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಸೇರೋ ತನಕ ವಾಪಸ್ ಅಲ್ಲಿವರೆಗೂ ನಡೆದಂತಹ, ಈಗ 2 ದಿನ ಇದ್ದರೆ 2 ದಿನ, 4 ದಿನ ಇದ್ದರೆ 4 ದಿನ, 7 ದಿನ ಇದ್ದರೆ 7 ದಿನ, ಈ 7 ದಿನಗಳ ಕಾಲ ಏನೆಲ್ಲ ನಡೆದಿದೆ, ಅವರ ಬಗ್ಗೆ ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ, ಏನು ಒಪಿನಿಯನ್ ಇದೆ, ಇವೆಲ್ಲವೂ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಅವಾಗೇನಾಗುತ್ತೆ, ಅವರಿಗೂ ಕೂಡ ನಿಜವಾದಂಥ ವ್ಯಕ್ತಿತ್ವಗಳು ಯಾವುದು, ಯಾರ್ಯಾರು ನಮ್ಮ ಬಗ್ಗೆ ಏನೇನು ಮಾತನಾಡ್ತಿದ್ದಾರೆ, ನಮ್ಮ ಬಗ್ಗೆ ಹೋಗಲಿ 2 ದಿನ ಮಾತನಾಡ್ತಾರೆ, 3ನೇ ದಿನದಿಂದ ಮಾತನಾಡ್ತಾರೋ ಮಾತನಾಡಲ್ವೋ ಅನ್ನೋದು ಒಂದು ಭಾಗ. ಇದಾದ ಬಳಿಕ ಯಾರ್ಯಾರ ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನೋದು ತಿಳ್ಕೊಳ್ಳೋದು. ಅಂದರೆ ಈಗ ಎಸ್ಪೆಷಲಿ ರಕ್ಷಿತಾ ಮತ್ತು ಧ್ರುವಂತು ಇಲ್ಲಿ ಭಾರಿ ಪ್ರಾಕ್ಟಿಕಲ್ ಆಗಿ ನಾವು ಬಿಗ್ ಬಾಸ್ ಮನೆ ಒಳಗಡೆ ಬದುಕ್ತಿದ್ದೀವಿ ಅಂತೇಳಿ ಆರಂಭದಿಂದನೂ ಕೂಡ ಹೇಳ್ತಾ ಇದ್ರು. ಆ ಕಾರಣಕ್ಕೆ ಇವರಿಬ್ಬರನ್ನೇ ಕಳಿಸಿದ್ದಾರೆ. ಬಟ್ ಅವರಿಬ್ಬರು ಏನು ಮಾಡ್ತಾರೆ, ವಾಪಸ್ಸು ಮನೆ ಒಳಗಡೆ ಹೋದ ಬಳಿಕ ಏನು ಮಾಡ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಅದರ ಬಗ್ಗೆನೇ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ನಾನು ಹೇಳಿದಂತೆ ಒಂದು ರೋಚಕವಾದಂತಹ ಟ್ವಿಸ್ಟನ್ನು ಕೊಡಲಾಗಿದೆ. ಸೀಕ್ರೆಟ್ ರೂಮ್ಗೆ ಇಬ್ಬರನ್ನು ಕಳಿಸಲಾಗಿದೆ. ಇದೇ ಇವಾಗ ರಕ್ಷಿತೆಗೆ ದೊಡ್ಡ ಟೆನ್ಷನ್ ಆಗಿದೆ. ಅದು ಕೂಡ ಧ್ರುವನ್ ಜೊತೆಗೆ ಇರಬೇಕಲ್ಲ ಅಂಥೇಳಿ. ಬಹುಶಃ ಇವತ್ತಿನ ನೀವು ಪ್ರೋಮೋವನ್ನು ನೋಡಿರ್ತೀರ. ಆ ಪ್ರೋಮೋದಲ್ಲಿ ಸ್ಪಷ್ಟವಾಗಿ ಇದನ್ನೇ ಕಟ್ ಮಾಡಿ ಹಾಕಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ ಧ್ರುವಂತ್ ಮತ್ತು ಈ ರಕ್ಷಿತಾ ಇಬ್ಬರು ಕೂಡ ಒಂದು ಐಷಾರಾಮಿ ಕೊಠಡಿಯ ಒಳಗಡೆ ಹೋಗ್ತಾರೆ. ಅಲ್ಲಿ ಒಂದು ಸ್ಕ್ರೀನ್ ಇರ್ತದೆ, ಜೊತೆಗೆ ಹೆಡ್ಫೋನ್ ಕೂಡ ಇರ್ತದೆ. ಇಬ್ಬರಿಗೂ ಕೂಡ ಪರಸ್ಪರ ಬೇರೆ ಬೇರೆಯೇ ಇರ್ತದೆ. ಹಾಗೆಯೇ ಇಬ್ಬರಿಗೂ ಕೂಡ ಅಕ್ಕಪಕ್ಕದಲ್ಲೇ ಒಂದು ಚೇರ್ ಕೂಡ ಕೊಟ್ಟಿರ್ತಾರೆ. ಆ ಚೇರ್ನಲ್ಲಿ ಕೂತು ಅವರು ವಿಡಿಯೋವನ್ನು ನೋಡ್ಬೋದು, ಹೆಡ್ಫೋನನ್ನು ಹಾಕ್ಕೊಂಡು ಆಡಿಯೋವನ್ನು ಕೂಡ ಕೇಳ್ಬೋದು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಬಿಗ್ ಬಾಸ್ ಮನೆ ಒಳಗಡೆ ನಡೀತಿರುವಂತಹ ಡ್ರಾಮಾಗಳು ಅಥವಾ ಅಲ್ಲೇನೇನು ಆಗ್ತಿದೆ ಅನ್ನೋದು 24x7 ಪ್ರಸಾರ ಆಗ್ತಾ ಇರ್ತದೆ. ಎಲ್ಲವೂ ಕೂಡ ಪ್ರಸಾರ ಆಗ್ತದೆ. ಆಮೇಲೆ ಎಡಿಟ್ ಆಗದೇ ಅವರಿಗೆ ಎಲ್ಲದೂ ಕೂಡ ಸಿಗ್ತಾ ಇರ್ತದೆ. ಅಂದರೆ ಒಂದಂತೂ ಕ್ಲಿಯರಾಗಿ ಗೊತ್ತಾಗುತ್ತೆ, ಬಿಗ್ ಬಾಸ್ ಮನೆ ಒಳಗಡೆ ಏನೆಲ್ಲ ನಡೀತಿದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿ ಇಲ್ಲಿ ಲಭ್ಯವಾಗ್ತಾ ಇರ್ತದೆ. ಹೀಗಾಗಿ ಅಂಥದ್ದೊಂದು ಪ್ರಯತ್ನವನ್ನು ಈಗ ಬೇರೆ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ಕೈ ಹಾಕಿದ್ದಾರೆ. ಬಟ್ ಇಲ್ಲಿ ಸಮಸ್ಯೆ ಇರೋದೇನು ಅಂತ ಹೇಳಿದ್ರೆ, ರಕ್ಷಿತಾಗೆ ಈ ಧ್ರುವನ್ ಜೊತೆಗಿರುವಂಥದ್ದು. ಈಗ ಈ ಫಸ್ಟ್ ಪ್ರೋಮೋದಲ್ಲಿ ಇದೆ ನೋಡಿ, ಯಾರ್ಯಾರ ಬಗ್ಗೆ ಏನೇನು ಮಾತನಾಡ್ತಿದ್ದಾರೆ ಅಂತೇಳಿ. ಅಲ್ಲಿ ರಕ್ಷಿತಾ ಬಗ್ಗೆ ಒಂದಿಬ್ಬರು ಕೂತ್ಕೊಂಡು ಸಪೋರ್ಟಿವ್ ಆಗಿ ಮಾತನಾಡ್ತಿದ್ದಾರೆ. ಚೈತ್ರ ಆಗಿರ್ಬೋದು, ಆಮೇಲೆ ಚೈತ್ರ ಆಗಿರ್ಬೋದು, ರಜತ್ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಹಜವಾಗಿ ರಕ್ಷಿತಾ ಹೋಗಿದ್ರ ಬಗ್ಗೆ ಬೇಸರವಾಗಿರುವಂಥವ್ರು. ಅದರಲ್ಲೂ ಪ್ರಮುಖವಾಗಿ ಮಾಳು ಮತ್ತು ರಘು ಚೈತ್ರ ಜೊತೆಗೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಇದ್ದರು. ಗಿಲ್ಲಿನೂ ಕೂಡ ಕ್ಲೋಸ್ ಇದ್ದ. ಹೀಗಾಗಿ ಇವರು ಈ ರಕ್ಷಿತಾ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಅಲ್ಲಿ ರಕ್ಷಿತಾ ಹೇಳ್ತಾರೆ, ನಮ್ಮ ಜನರು ನನ್ನನ್ನು ಬಿಟ್ಟುಕೊಡಲ್ಲ ಅಂತೇಳಿ. ಇದಕ್ಕೆ ಈತ ಉರ್ಕೊಂಡ್ಬಿಡ್ತಾನೆ, ಯಾರೋ ಧ್ರುವಂತ ಉರ್ಕೊಳ್ತಾನೆ. ಅದಾದ ಬಳಿಕ ಇವರಿಬ್ಬರ ನಡುವೆ ಕಿತ್ತಾಟ ಲೈಟಾಗಿ ಶುರು ಆಗ್ತದೆ. ಆಗ ರಕ್ಷಿತಾಗೆ ಹೆದರಿಕೆ ಶುರು ಆಗುತ್ತೆ, ಟೆನ್ಷನ್ ಶುರು ಆಗುತ್ತೆ. ಅಂದರೆ ಎಲಿಮಿನೇಷನ್ ಆಗಲಿಲ್ಲ ಅನ್ನುವಂತಹ ಖುಷಿ ಒಂದು ಕಡೆ, ಆದರೆ ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಸಾಧ್ಯವಾಗದಿರೋ ರೀತಿಯಲ್ಲಿ ಸೀಕ್ರೆಟ್ ರೂಮ್ನಲ್ಲಿ ಅದು ಕೂಡ ಧ್ರುವನ್ ಜೊತೆಗೆ ತೆಗೆದುಕೊಂಡು ಹೋಗಿ ಹಾಕಿರುವಂಥದ್ದು ದೊಡ್ಡ ಮಿಸ್ಟೇಕು ಅಥವಾ ದೊಡ್ಡ ಟೆನ್ಷನ್ ಅನ್ನೋ ರೀತಿಯಲ್ಲಿ ರಕ್ಷಿತಾ ನಿಭಾಯಿಸ್ತಾ ಹೋಗ್ತಾಳೆ. ಅಂದರೆ ಒಂದು ಸ್ಟೇಟ್ಮೆಂಟನ್ನು ಕೂಡ ಓಪನ್ ಆಗಿ ಕೊಡ್ತಾಳೆ, ಇವನ ಜೊತೆಗೆ ಇನ್ನು ಹೆಂಗಿರೋದಪ್ಪ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಧ್ರುವಂತು ರಕ್ಷಿತಾ ಔಟ್ ಆಗಿದ್ದರು ಅನ್ನುವಂಥದ್ದು ಬಿಗ್ ಬಾಸ್ ಮನೆಯ ಉಳಿದ ಸದಸ್ಯರಿಗೆ ಗೊತ್ತಿರುವಂಥ ವಿಚಾರ. ಅಂದರೆ ಅವರೊಬ್ಬರು ಔಟ್ ಆಗಿದ್ದಾರೆ, ವಾಪಸ್ ಬರುವಂಥ ಚಾನ್ಸಸ್ ಇಲ್ಲ ಅಂತೇಳಿ ಉಳಿದವರಿಗೆ ಗೊತ್ತಿರುವಂಥ ವಿಚಾರ. ಅಶ್ವಿನಿ, ಗಿಲ್ಲಿ, ರಜತ್ತು, ಧ್ರುವಂತು, ರಕ್ಷಿತಾ, ಸ್ಪಂದನ, ಇನ್ನೂ ಕೆಲವರು ನಾಮಿನೇಟ್ ಆಗ್ತಾರೆ. ಹಲವರು ಸೇಫ್ ಆಗಿ ಕೊನೆಗೆ ರಜತ್ತು, ಧ್ರುವಂತು, ರಕ್ಷಿತಾ ಉಳ್ಕೊಳ್ತಾರೆ. ಈ ಮೂವರಲ್ಲಿ ಯಾರು ಹೊರಗಡೆ ಹೋಗೋದು ಅಂತೇಳಿ ಘೋಷಣೆ ಮಾಡೋದಕ್ಕಿಂತ ಮುನ್ನ ರಜತನ್ನು ಸೇಫ್ ಮಾಡ್ತಾರೆ. ಹಾಗಾಗಿ ಕೊನೆಗೆ ಇವರಿಬ್ಬರು ಕೂಡ ಔಟ್ ಅಂತೇಳಿ ಹೇಳ್ತಾರೆ. ಅದರಲ್ಲೂ ಕೂಡ ಧ್ರುವಂತ ಕೊಟ್ಟಂತಹ ಕಾಟಕ್ಕೆ ತಲೆ ಮೇಲೆ ಕೈ ಇಟ್ಕೊಂಡು ಫುಲ್ ಟೆನ್ಷನ್ ಆಗಿರುವಂಥ ರಕ್ಷಿತಾ, ಯಾಕಾದರೂ ನನ್ನನ್ನು ಇಲ್ಲಿ ಸೀಕ್ರೆಟ್ ರೂಮ್ಗೆ ತಂದು ಹಾಕಿದ್ರು ಅನ್ನೋಂಥ ಟೆನ್ಷನ್ನಲ್ಲಿದ್ದಾರೆ.
ಮನೆ ಮಂದಿ ಧ್ರುವಂತ್ ಹಾಗೂ ರಕ್ಷಿತ್ ಅವರು ಔಟ್ ಆಗಿದ್ದಾನೆ ಅಂತೇಳಿ ಭಾವಿಸಿದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ಹಿಂದೆ ಮಾತನಾಡಿರೋದು ಧ್ರುವಂತ್ ಹಾಗೂ ರಕ್ಷಿತಾ ಮುಂದೆ ವಿಡಿಯೋ ಪ್ಲೇ ಆಗಿದೆ. ಅಂದರೆ ಅವ್ರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಮಾತನಾಡುವಂಥ ವಿಡಿಯೋ ಇಲ್ಲಿ ಪ್ಲೇ ಆಗಿದೆ. ಮನೆಯ ಒಳಗಡೆ ಚೈತ್ರ ರಾಶಿಕಾ ಬಳಿ ರಕ್ಷಿತಾದು ಒಂದೇ ಸಮಸ್ಯೆ ಅಂದರೆ ತುಂಬ ಕನ್ಫ್ಯೂಸ್ ಆಗಿರ್ತಾರೆ ಅಂತೇಳಿ ಹೇಳಿದ್ದಾರೆ. ಇನ್ನು ರಜತ್ ರಕ್ಷಿತಾ ಮನೆಯಿಂದ ಹೊರಗಡೆ ಹೋಗುವಾಗ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ನೀರಿತ್ತು. ಧ್ರುವಂತ್ಗೆ ಯಾರೂ ಕೂಡ ಮಾತೇ ಆಡಿಸ್ಲಿಲ್ಲ ಅನ್ನೋಂಥ ವಿಚಾರವನ್ನು ಹೇಳಿದ್ರೆ, ಈ ವೇಳೆ ರಕ್ಷಿತಾ ಧ್ರುವಂತ್ಗೆ ನನ್ನ ಜನರು ನನ್ನ ಬಿಟ್ಕೊಡೋದಿಲ್ಲ ನೋಡು ಅಂತಲೂ ಕೂಡ ಹೇಳ್ತಾರೆ. ಇದೇ ಮನೆ ಮಂದಿ ರಕ್ಷಿತಾ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಬಟ್ ಇದಕ್ಕೆ ಧ್ರುವಂತ್ ವ್ಯಂಗ್ಯವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ನಂಥವ್ರೆ ನಿನ್ನ ಇಡೀ ಮನೆಯಲ್ಲಿ ಡ್ರಾಮಾಗಳನ್ನು ನೋಡಿಕೊಂಡೇ ಬಂದಿದ್ದೀನಿ. ಧ್ರುವಂತ್ ಕೊಡುವಂಥ ಕಾಟಕ್ಕೆ ಯಾವ ರೀತಿ ಇಲ್ಲಿ ಸರ್ವೈವಲ್ ಆಗ್ತಾರೆ ಈಕೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಇನ್ನು ಈ ವಾರ ವೋಟಿಂಗ್ ಲೈನ್ ಓಪನ್ ಇರಲಿಲ್ಲ. ಬಿಗ್ ಬಾಸ್ ಬೇಕಂತಲೇ ಧ್ರುವಂತ್ ಹಾಗೂ ರಕ್ಷಿತಾ ಅವರನ್ನು ಹೊರಗಡೆ ಕಳಿಸೋ ರೀತಿ ಮಾಡಿ ರಕ್ಷಿತಾ ಅವರನ್ನು ಬಳಿಕ ಈ ಸೀಕ್ರೆಟ್ ರೂಮ್ನ ಕಳಿಸಿದ್ದಾರೆ. ಸೀಕ್ರೆಟ್ ರೂಮ್ಗೆ ಕಳಿಸಿ ಇಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲವನ್ನು ಕೂಡ ಸೂಚನೆಯನ್ನು ಕೊಟ್ಟು ಕೂರಿಸ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಈಗ ರಘು ಅವರು ರಕ್ಷಿತಾ ಹೋಗುವಾಗ ನೆನಪಿಗೆಂದು ಅವರ ಆಭರಣವನ್ನು ತೆಗೆದುಕೊಟ್ರೆ, ರಜತ್ ಸಹ ನಾನು ಕಳೆದ ಸೀಸನಲ್ಲಿ ಕೂಡ ಸಹ ಯಾರನ್ನು ಹಚ್ಕೊಂಡಿರಲಿಲ್ಲ, ಆದರೆ ರಕ್ಷಿತಾಳನ್ನು ಬಹಳ ಹಚ್ಕೊಂಡಿದ್ದೆ ಅಂತೇಳಿ ಬೇಸರವನ್ನು ಹೊರಗಡೆ ಹಾಕಿದ್ದಾರೆ. ನಾನು ಯಾರಿಗೂ ಕೂಡ ಕಣ್ಣೀರು ಹಾಕಿಸಿದನಲ್ಲ, ಆದರೆ ರಕ್ಷಿತಾ ಹೋಗಿದ್ದು ಬೇಸರ ಆಯಿತು, ಆಕೆಯನ್ನು ಬಹಳ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತಲೂ ಕೂಡ ಇಲ್ಲಿ ಹೇಳ್ತಾನೆ. ಇದ್ರ ಜೊತೆಗೆ ಮಾಳು ಕೂಡ ಅದು ಕಣ್ಣೀರನ್ನು ಹಾಕ್ತಾನೆ. ಯಾಕಂತ ಹೇಳಿದ್ರೆ ಮಾಳು ಬೆಂಬಲವಾಗಿ ರಕ್ಷಿತಾ ತುಂಬ ನಿಂತಿದ್ಲು, ಹಾಗಾಗಿ ಮಾಳು ಕೂಡ ಕಣ್ಣೀರನ್ನು ಹಾಕ್ತಾನೆ. ಇದಿಷ್ಟು ಒಂದು ಭಾಗವಾದರೆ, ಇನ್ನೊಂದು ಭಾಗ ಈಗ ಯಾಕೆ ಇಲ್ಲಿ ಸೀಕ್ರೆಟ್ ರೂಮ್ಗೆ ಕಳಿಸಿದ್ರು, ಏನು ಲೆಕ್ಕಾಚಾರ ಇದು ಅಂತೇಳಿ. ಈಗ ಲೆಕ್ಕಾಚಾರ ಏನಿಲ್ಲ, ಒಂದು 4, 5, 6 ದಿನ ಸೀಕ್ರೆಟ್ ರೂಮ್ನಲ್ಲಿ ಕೂರಿಸ್ತಾರೆ. ಅವ್ರಿಗೆ ಬೇಕಾದಂಥ ಎಲ್ಲ ಊಟ ತಿಂಡಿ ಉಪಚಾರ ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ. ಅದಾದ ಬಳಿಕ ವಾಪಸ್ಸು ಬಿಗ್ ಬಾಸ್ ಮನೆ ಒಳಗೆ ಕಳಿಸ್ತಾರೆ. ಆವಾಗ ಕಳಿಸುವಂಥ ಸಂದರ್ಭದಲ್ಲೂ ಕೂಡ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಕಳಿಸ್ತಾರೆ. ಇಬ್ಬರನ್ನು ಕೂಡ ಒಂದೇ ರೀತಿಯಲ್ಲಿ ಕಳಿಸೋದಿಲ್ಲ. ಅದಾದ ಬಳಿಕ ಇವರ ಆಟದ ಶೈಲಿ ಬದಲಾಗುತ್ತೆ ಅನ್ನುವಂಥದ್ದು ಕಿಚ್ಚ ಸುದೀಪ್ ಮತ್ತು ಬಿಗ್ ಬಾಸ್ ಟೀಮ್ನ ನಂಬಿಕೆ. ಯಾಕಂತ ಹೇಳಿದ್ರೆ ಈ ಜಾಗದಲ್ಲಿ ಬೇರೆ ಯಾರನ್ನಾದರೂ ಮಾಡಿದ್ದಿದ್ರೆ ಬಹುಶಃ ಅಗ್ರೆಸಿವ್ ಆಗಿ ಹೋಗಿರೋದು. ಬಟ್ ಇವರು ತುಂಬ ಅಗ್ರೆಸಿವ್ ಏನಲ್ಲ, ಬಟ್ ನೀಟಾಗಿ ವರ್ಕ್ ಏನಿದೆ, ಈಗ ಯಾರು ಏನು ವರ್ಕನ್ನು ಅಸೈನ್ ಮಾಡಿರ್ತಾರೆ ಆ ವರ್ಕನ್ನು ಫಿನಿಷ್ ಮಾಡುವಂಥದ್ದು ಇವರ ಕ್ಯಾಟಗರಿ. ಬಟ್ ಆದರೆ ಒಂದಂತೂ ಕ್ಲಿಯರಾಗಿ ತಿಳ್ಕೊಳ್ಳಿ ಸ್ನೇಹಿತರೆ, ಏನು ಈಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಳಿದ ಸದಸ್ಯರು ಯಾವ ರೀತಿ ಇವ್ರ ಬಗ್ಗೆ ರಿಯಾಕ್ಟನ್ನು ಮಾಡ್ತಾರೆ ಮತ್ತು ಇವರು ಈ ಉಳಿದ ಸದಸ್ಯರು ಯಾವ್ಯಾವ ರೀತಿ ಇರ್ತಾರೆ ಅನ್ನೋದನ್ನು ಗಮನಿಸಿ ನಂತರ ಬಿಗ್ ಬಾಸ್ ಮನೆಯ ಒಳಗಡೆ ಹೋದ ಬಳಿಕ ಇವರ ನಿಜವಾದಂಥ ಆಟ ಶುರುವಾಗುವಂಥ ಚಾನ್ಸಸ್ಸು ಬಹುತೇಕ ಇರ್ತದೆ. ಆಟದ ಕಾವು ಕೂಡ ಹೆಚ್ಚಾಗುವಂಥ ಚಾನ್ಸಸ್ ಇರ್ತದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಆ ನಿರೀಕ್ಷೆಯಲ್ಲಿನೇ ಇವರನ್ನು ಈ ಸೀಕ್ರೆಟ್ ರೂಮ್ಗೆ ಕಳಿಸಿರೋದು. ಬಟ್ ಆ ನಿರೀಕ್ಷೆ ಹುಸಿ ಆಗ್ತದಾ ಅಥವಾ ಈಡೇರುತ್ತಾ, ಅದು ಈಗಿರುವಂಥ ಕುತೂಹಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇವರಿಬ್ಬರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.